ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಏನಪ್ಪಾ ಅಕ್ಕ ಫೇಸ್ ತೋರ್ಸಿ ಮಾತಾಡಕತ್ತಾಳ, ನಾ ಮಾತಾಡ್ಬೇಕಂತ ನಿಮ್ ಜೊತೆ ಬಂದಿ ನೋಡ್ರಿ. ನನಗೆ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರಿ, ಏನಂತಂದ್ರಿ, ಜೀರೋ ಇದೀರಿ ನೀವು ಇನ್ನ ಜೀರೋ ಇದೀರಿ, ಪುಟ್ಟಹಳ್ಳಿ ಜೀವನ ನೀವು ಇನ್ನ ಜೀರೋ ಇದೀರಿ ಅಂದ್ರೆ ನಮ್ಮ ಚಾನಲ್ ಹೆಸರು ಹೇಳಿ. ನನಗೆ ಯಾಕಂದ್ರೆ ಅವರು ಅನ್ನೋದು ಅರ್ಥನೇ ಆಗ್ಲಿಲ್ಲ. ನಾನು ಜೀರೋದಿಂದ ಸ್ಟಾರ್ಟ್ ಆಕತಿರತ್ತೆ ಅವ್ರಿಗೆ ಅವಾಗೆ ರಿಪ್ಲೈ ಕೊಟ್ಟೆ ಕಮೆಂಟ್ ಒಳಗ. ಆದ್ರೂ ನನಗೆ ಇನ್ನ ಮನಸ್ಸಿಗೆ ಕೊರೆಯಲಾಕತೈತಿ ನೋಡ್ರಿ. ಇದು 2-3 ದಿನ ಆಯ್ತು. ಯಾಕೆ ಜೀರೋ ಅಂದ್ರು ಇವ್ರು, ನನಗೆ ಯಾಕೆ ಜೀರೋ ಅಂದ್ರು ಅಂತೇಳಿ ನಾನು ಅವರಿಗೆ ಉತ್ತರ ಕೊಡ್ತೀನಿ ನೋಡ್ರಿ. ಯಾವುದೇ ವ್ಯಕ್ತಿ ಜೀವನನಾದ್ರೂ ಆಗ್ಲಿ, ಒಂದ್ ಏನೇ ಕೆಲಸ ಮಾಡ್ಬೇಕಾದ್ರೂ ಜೀರೋದಿಂದ ಸ್ಟಾರ್ಟ್ ಆಕೈತ್ರಿ. ಜೀರೋದಿಂದನ ಸ್ಟಾರ್ಟ್ ಆಕೈತ್ರಿ. ಈಗ ರೀಸನ್ ಅಂದ್ರೆ ನೋಡ್ರಿ, ನಾನು ಒಂದು ಹೇಳ್ತೀನಿ ರೀ, ನಿಮ್ಗೆ ತಪ್ಪಾದ್ರ ಅನ್ಸ್ಲಿ ಹೆಂಗಾರ ಅನ್ಸ್ಲಿ, ವಿಡಿಯೋ ಲೆಂತ್ ಆಕೈತೆ ಅಂತೇಳಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾ ಹಾಕೋ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬಂದು ತಲುಪ್ತೈತೆ ನೋಡ್ರಿ. ಬರ್ರಿ ನಾನು ಯಾವ ವಿಷಯದ ಬಗ್ಗೆ ಹೇಳಾಕತ್ತೀನಿ ನಿಮ್ಮ ಜೋಡಿ ಹೇಳ್ತೀನಿ, ಅನ್ಸ್ಕೋತೀನಿ ನೋಡ್ರಿ. ಜೀರೋ ಅಂದ್ರಲ್ಲ ರೀ ಅವ್ರು, ಜೀರೋ ನಾನು ಮುಂಚೆ ಜೀರೋನ ಇದ್ದೀವ್ರಿ. ನಾವು ಜೀರೋನ ಇದೀವಿ. ಈ ಥರ ಲೈಫ್ನು ನಡೆಸ್ತೀವಿ ಅನ್ನೋದು ನಮ್ಮ ಮನಸ್ಸಿನಾಗ ಕೂಡ ಇದ್ದಿದ್ದಿಲ್ರಿ. ಜೀರೋ ಯಾಕಂದ್ರೆ ರೀ, ಭಾಳ ಮನಸ್ಸು ಹೇಳೋದೈತ್ರಿ, ಅದೆಲ್ಲ ಕರೆ. ಅದು ಭಾಳ ವಿಡಿಯೋ ಲೆಂತ್ ಆಕತ್ರಿ. ಇನ್ನೂ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಹೇಳ್ತೀನಿ ರೀ. ಈಗ ಎದ್ರ ಬಗ್ಗೆ ಹೇಳ್ತೀನಿ ಅದನ್ನ ಅಷ್ಟೇ ಹೇಳ್ತೀನಿ ನೋಡ್ರಿ. ಈ ಮನಿ ಏನೈತೆ ನೋಡ್ರಿ, ಮನೆ ಕಟ್ಟಡ ಮಾಡೋ ಮುಂದ್ರಿ ನಮ್ಗೆ ಗೋರ್ಮೆಂಟ್ ಮನಿ ಬಂದಿದ್ರಿ. ಇದು ಪಂಚಾಯತಿ ಒಳಗ್ರಿ 2017 ಇಸ್ವಿಯಾಗ ಹಾಕ್ಯಾರಿ ಮನಿ. 18 ಇಸ್ವಿಯಾಗ ಸ್ಟಾರ್ಟ್ ಮಾಡಿದೇವ್ರಿ ನಾವು ಮನಿ ಕಟ್ಟಡ ಮಾಡಕ್ಕೆ ಚಾಲ ಮಾಡ್ರಿ. ಮನಿ ಕಟ್ಟಡ ಮಾಡೋ ಮುಂದೆ 500 ರೂಪಾಯಿ ಇದ್ದಿದ್ದಿಲ್ರಿ ನಮ್ಮ ಹತ್ರ. ನಮ್ಮ ದುಡ್ಡು ಇದ್ದು ರೀ, ದುಡ್ಡಿದ್ದು ಮೊದ್ಲೇದು ದುಡ್ಡು ಇದ್ದು ಕರೆ ಕೈಯಾಗಿದ್ದಿದ್ದಿಲ್ಲ ದುಡ್ಡ. ಅದಕ್ಕಂದ್ರೆ ಸ್ಟಾರ್ಟ್ ಮಾಡಿದ್ವಿ ಮನಿ. ಅವ್ನು ಪಂಚಾಯತ್ GPS ಮಾಡ್ಕೊಳಕ್ ಬಂದ್ರೆ ಕುಲ್ಲಾ ಜಾಗಕ್ಕೆ 500 ರೂಪಾಯಿ ತಗೋತಿದ್ರು ಅವ್ರು. ನಿಮ್ದೇ ಜಾಗ ಆತ್ತೆ ಫೋಟೋ ಹೊಡೆದು ಕೊಟ್ಟಾಗ ಮನಿ ಕಟ್ಟಡ ಮಾಡ್ರಿ, ಚಾಲೋ ಮಾಡ್ರಿ ಅಂತ ಹೇಳಿದ್ರೆ, ನಾನು ನಿಂದ್ರಿಸಿ, ನನ್ನ ಹೆಸರೇನ ಬಂದಿತ್ತು, ನಾನು ನಿಂದ್ರಿಸಿ ಫೋಟೋ ತಕೊಂಡು ಹೋಗ್ಬೇಕಾದ್ರೆ 500 ರೂಪಾಯಿ. ಅಂಗಡಿ ಒಳಗಿನ ತೆಗ್ದ ಕೊಟ್ಟಿರಿ ಅವಾಗ 500 ರೂಪಾಯಿ. ನಾವು ಏನೇನು ಹಾಕ್ಬೇಕಾದ್ರೂ ಅಂಗಡಿ ಮಾಲಿಗತ್ತು ಹಾಕಿರ್ತೀವಲ್ಲ ಅದನ್ನ ತೊಗೊಂಡು ಇದಕ್ಕೆ ಹಾಕೋದು, ಇದ್ರೊಳಗಿನ ಬತ್ತಂದ್ರೆ ಮತ್ತೆ ಅದಕ್ಕೆ ಹಾಕೋದು. ಸ್ಟಾಕ್ ಅಂತರೂ ಯಾವುದು ಇಟ್ಕೊಂಡು ಮಾಡೇ ಇಲ್ರಿ ನಾವು. ಅಮೌಂಟ್ ಮನ್ಯಾಗಿಟ್ಟು ಒಂದು ದಿನಾನು ಒಂದೇ ಕೆಲ್ಸಕ್ಕೂ ಹೋಗಿಲ್ರಿ ನಾವು ಬಾಳೆ ಮಾಡಿ ಇಟ್ರಿ. ರೀಸನ್ ಅಂದ್ರೆ ಇವಾಗ ಮನೆ ಗಾಡಿ ತಗೊಂಡಿವ್ರಲ್ಲ, ಆ ಗಾಡಿ ಹೆಂಗಂದ್ರ ರೀ, ಆ ಗಾಡಿ ತಗೊಂಡ್ಬರ್ಲಾಕ್ ಹೋಗ್ಬೇಕಾದ್ರೆ ಬಾಡಿಗೆ ಕೊಡಕ್ಕೆ ರೊಕ್ಕ ಇಲ್ರಿ ನಮ್ಮ ಮನೆಯವ್ರ ಹತ್ರ. ಅಂಗಡಿಯನ್ವ ತಗೋಬೇಕ್ರಿ, ಅದು ಗಾಡಿಗತ್ತೆ ಏನು ತೆಗೆದಿಟ್ಟಿಲ್ರಿ ನಾವು. ಬಾಡಿಗೆ ಕೊಡ್ಬೇಕಾದ್ರೆ ಮೀರಿ ಇಲ್ರಿ. ನಾನು 200-200 ರೂಪಾಯಿ ಬ್ಲೌಸ್ ಹೊಲ್ದಿದ್ರೆ, ಅವ್ರ ತಂಗಿ ಬ್ಲೌಸ್ ಹೊಲ್ದಿದ್ದು ಅದೇ ರೊಕ್ಕ ಅವ್ರು 200-200 ರೂಪಾಯಿ ಬರೋದು ಅಷ್ಟೇ ಹೋಗುದಿಲ್ಲ. ಅವ್ರು ಟ್ರೇ ಇಟ್ಕೊಂಡ್ ಬಂದಾರೆ, ಕೈಪಲ್ಲೆ ಟ್ರೇ ಒಳಗೆ ಗಾಡಿ ಹಿಡ್ಕೊಂಡ್ ಬಂದ್ರಿ. ಹಿಂಗೆ ನಾವು ಜೀವನ ನಡೆಸಿದ್ವಿ ನೋಡ್ರಿ. ಒಂದ್ರದಿಂದ ಒಂದಕ್ಕೆ ಮಾಡಿದ್ವಿ. ಈ ಮನೆ ಕಟ್ಟಡ ಚಾಲೂ ಮಾಡೋ ಮುಂದ್ರಿ ಪಾಯ ಹಾಕೋನಿಗೆ ರೊಕ್ಕ ಇಲ್ರಿ ಕೊಡಾಕ್ರಿ, ಮುಂದೆ ಕೊಡ್ತೀವಿ ಅಂದಿರಿ. JCPಲೆ ಪಾಯ ತೆಗಿಬೇಕ್ರಲ್ಲ, ಪಾಯ ತೆಗಿಯೋಂಗ್ಸನೆ ಮುಂದೆ ಕೊಡ್ತೀರಿ ಅಂದಿರಿ. 2,000 ರೂಪಾಯಿ ಆಯ್ತ್ರಿ ಪಾಯ ತೆಗದ. ಆಯ ಹಾಕಿದವಂಗ 500, ಅದು 2,000, 2,500 ರೂಪಾಯಿ ಒಮ್ಮೆ ಕೊಡ್ಬೇಕ್ರಿ ಅವ್ರಿಗೆ. ನೀವು ಆಯ ಹಾಕಿದವಂಗ ಫಸ್ಟ್ ಕೊಡ್ಬೇಕ್ರಿ, ಮತ್ತು ಪಾಯ ತೆಗ್ದವಂಗ ಆಮೇಲೆ ಕೊಡ್ಬೇಕ್ರಿ. ನಾವೇನು ಇನ್ನೊಂದು 1 ತಿಂಗಳು ಬಿಟ್ಟು ಕೊಡ್ತೀವ್ರಿ. ನಮ್ಮ ಅಂತ್ಯಾಗ ದುಡ್ಡು ಇಲ್ರಿ, ದುಡ್ಡು ಬರುವುದವ್ರಿಗೆ ಕೊಡ್ತೀರಿ ಅಂದ. ಆಯ್ತಾರಿ ಅಂತಂದ್ರೆ ವಿಶ್ವಾಸ ನೋಡ್ರಿ. ಮನುಷ್ಯಾಗ 1 ತಿಂಗಳು ಹೋಗಿದ್ರೆ 6 ತಿಂಗಳು ಬಿಟ್ಟು ಕೊಟ್ಟಿರಿ ಅವ್ರಿಗೆ. ಅವ್ರು ಕೇಳಲಿಲ್ರಿ. ಅವ್ರು ಕೇಳಂಗಿಲ್ಲ ಅಂತ ನಾವು ಇಟ್ಕೊಳಂಗಿಲ್ರಿ. ಕೊಡಬೇಕ್ರಿ, ಅದನ್ನ ಹಿಂದಲ್ಲಿಂದ ಕೊಡಬೇಕು. ಇನ್ನು 1 ವರ್ಷ ಆದ್ರೂ ಬಿಟ್ಟಾದ್ರೂ ಕೊಡಬೇಕ್ರಿ ಅವ್ರಿಗೆ. ಕೊಟ್ಟಿವ್ರಿ, ಕೊಡೋಣ ರೀ. ಪಾಯ ತೆಗದ್ರಿ, ಅದು ಆಯ್ತ್ರಿ. ಆಗ ನಾ ರೀ ಕಲ್ಲು ತೊಗೊಂಬರ್ಬೇಕ್ರಲ್ಲ. ಕಲ್ಲು ಕಟ್ಟಡ ಮಾಡಾಕ್ರಿ ನಾವೇನು ಮಾಡಿದ್ವಿ, ಸ್ವಲ್ಪ ತೆಗೆದು ಪಂಚಾಯತಿ ಮನಿ ಬಂದೈತಿ ಗೌರ್ಮೆಂಟ್ದು, ಅದೆಷ್ಟು ಬಂದೈತ್ರಲ್ಲ ಅದು ಅಮೌಂಟ್ ಒಳಗೆ ತೆಗೆದು ನಾವು ಕಟ್ಟಡ ಮಾಡ್ಕೋಬೇಕಂತ ನಮ್ದಿತ್ರಿ. ಒಂದು ಕೋಲಿ ಕಟ್ಕೋಬೇಕು. ಈಗಂತೂ ಇರಾಕಂತೂ ಪತ್ರಸ್ ಸೇಡ್ ಐತಿ ನಮಗೆ. ನಮ್ಮ ಮನೆ ಒಳಗೆ ಕಟ್ಟಡ ಮಾಡಿ ನಿಂದ್ರದು ಆಗೋದಿಲ್ರಿ ಅಂತ ನಾ ಅಂದೆ ರೀ. ನಮ್ಮ ಮನ್ಯಾನವ್ರನ್ನೂ ಅದನ್ನ ಅಂದ್ರು, ಆಗಂಗಿಲ್ಲ, ಅದು ನಮ್ಗೆ ಇಷ್ಟ ಮಾಡ್ತೀವ. ನಾನು ಅವ್ರ ಫ್ರೆಂಡ್ಸ್ ಸರ್ಕಲ್ ಒಳಗೆ ಮತ್ತು ಅವ್ರಕ್ಕಿಂತ ದೊಡ್ಡವರು ಏನಂದ್ರೆ, ಏ ಮರೆಯ ಈಗ ಕಟ್ಟಡ ಮಾಡಿದೆ, ಈಗ ಒಮ್ಮೆ ಆಗು ಕೈಲಿ ಆಗಿರ್ತೈತಿ, ಮನೆ ಹೊಳೆ ಕಟ್ಕೋತೇನು, ಸಾಲ ಆದ್ರೆ ನಾಳೆ ಮುಡ್ಸಾಕ್ ಬರ್ತೈತಿ, ನೀ ಯಾಕೆ ಹೆಣ್ಮಗಳ ಮಾತು ಕೇಳಿ ಬಿಡ್ತೀಯನೋ ತನ್ನಾಕತ್ರ. ಅದು ನನಗೆ ಹೇಳೇ ಇಲ್ರಿ ಅವ್ರಿಗೆ. ಎಲ್ಲ ಮಾತಾಡಿದ ಮುಂದೆ ಹೇಳಾಕತ್ರಿ. ನಾ ಅಂದೆ, ಯಾಕೆ ಇಷ್ಟು ದೊಡ್ಡ ತೆಗಿಯಾಕತ್ತೀರಿ ನೀವು? ಸ್ವಲ್ಪ ಹಾಕೋದ್ಬಿಟ್ಟ ಮತ್ತು ಪಾಯ ತೆಗ್ದಿನ ಬಂದೇರಿ ನಾ ಮನೆ ಇದು ಮಾಡಾಕ. ಇಷ್ಟು ದೊಡ್ಡದಾಗಿ ಚಾಲೋ ಮಾಡಿರಿ, ಮತ್ತು ಪಂಚಾಯತಿ ಮನೆ ರೊಕ್ಕ ನಮ್ಮ ಹಂತ್ಯಾಕೆ ರೊಕ್ಕ ಇಲ್ಲ, ಇಷ್ಟ್ಯಾಕೆ ದೊಡ್ಡ ಚಾಲೋ ಮಾಡಿರಿ ಅಂತಂದ್ಯಾರ. ಇಲ್ಲ ಕೊಡ್ತೀನಿ ಅಂದಾರ ರೊಕ್ಕ ಅಂತಂದ್ರೆ. ಕೊಡ್ತೀನಿ ಅಂದಾರ ಅಂತಂದ್ರೆ ನಮ್ಗೆ ನಾಳೆ ಮುಡ್ಸಬೇಕ್ರಿ. ಅದನ್ನ ಅವ್ರು ಕೊಟ್ರ ಮೀರಿ ರೀ, ದುಡ್ದು ಮುಡ್ಸಬೇಕಿಲ್ರಿ. ನಾನು ಅವ್ರ ಕೆಲ್ಸಕ್ಕೆ ಹೋಗ್ತಿದ್ಲೆ, ವಿಶ್ವಾಸ ಇತ್ತು. ಒಂದು 2-3 ವರ್ಷ ಹೋಗಿದ್ರಿ. ಕೊಡ್ತಾರತ್ತೆ ನಾವು ಮಾಡಿದ್ರೆ ಕೊಡಿಲ್ರಿ ಅವರು. ಅವ್ರು ಎಷ್ಟು ದುಡಿತಾರೆ ಅಷ್ಟೇ ಕೊಡ್ತಾರೆ, ಹೆಚ್ಚಿಗೆ ಯಾಕೆ ಕೊಡ್ತಾರೆ ರೊಕ್ಕ? ಬಡ್ಡಿ ಎಲ್ಲ ವಿಚಾರ ಮಾಡ್ತಾರೆ ಯಾರಾದ್ರೂ ಮೀರಿ. ನಮಗೆ ರೊಕ್ಕ ಇದ್ದು ರೀ, ಬೇರೆದವ್ರ ಮ್ಯಾಗ ಇದ್ದು ರೀ. 80,000 ರೂಪಾಯಿ ಇದ್ದು ನಮ್ಮ ಮೊದಲೇ ದುಡ್ದಿದ್ದು ಗೋಳೆ ಮೇಲೆ ಇಟ್ಟಿದ್ದೀವಿ ರೀ. ನನಗೆ ಅನಿಸಿತ್ತು ಆ ರೊಕ್ಕ ಬರ್ತಾವು, ಈ ಮನೆಗೆ ಚಾಲೋ ಮಾಡ್ತೀವಿ ಅಂತೇಳಿ. ಅವರು ಕೊಡ್ಲಿಲ್ರಿ. ಅವಾಗ 7 ವರ್ಷ ತನಕ ಬಳಸ್ಕೊಂಡ್ರಿ. ಮೊದಲೇ 4-5 ವರ್ಷ ಆಗಿತ್ತು ಮನೆ ಮುಗಿದ್ರು. ಮನೆಗೆ ರೊಕ್ಕ ನಮಗೆ ಮನೆಗೆ ಅಂತೇಳಿ ಇಟ್ಟಿದ್ದು ರೊಕ್ಕ ಬರಲಿಲ್ಲ ರೀ. ಈ ಪಂಚಾಯತಿ ಅವ್ರು 1,20,000 ಅಂದರೆ ಅವು 20,000 ಹೋದು ರೀ. 1 ಲಕ್ಷ ಬರ್ಬೇಕಾದ್ರೆ 4 ಸಲ ಬಂದು ರೀ. ಅವು 4 ಸಲ 25, ಒಮ್ಮೆ 30, ಒಮ್ಮೆ 20 ಹಿಂಗೆ ಹಾಕಿ ಬಂದು ರೀ.
ಹೋದಾಗ ಒಮ್ಮೆ ಅವ್ರಿಗೆ ಬಂದಾಗ ಒಮ್ಮೆ GPS ಮಾಡೋರಿಗೆ 500 ರೂಪಾಯಿ ಕೊಡೋದ್ರಿ. ಮತ್ತು ಹಾಕಿದವ್ರಿಗೆ ಮೆಂಬರ್ಗಳಿಗೆ ಪಾರ್ಟಿ ಕೊಡೋದ್ರಿ. ಅದು ಇದು ಎಲ್ಲ ಅರ್ಧ ರೊಕ್ಕ ಅವ್ರಿಗೆ ಹೋತ್ರಿ. ಮನೆ ಚಾಲೋ ಮಾಡಿದಿವ್ರಿ. ಹಂಗೂ ಹಿಂಗೂ ಚಾಲೋ ಮಾಡಿದ್ರಿ. ಹೆಂಗಾರೆ ಸಾಲ ಮಾಡಿರಿ ಪಿಗ್ಮಿ ಮ್ಯಾಗ ತೆಗ್ದಿರಿ. ಎಲ್ಲ ಕಡೆ ಪಿಗ್ಮಿ 3 ಜಾಗ ಪಿಗ್ಮಿ ತುಂಬ್ತಿದ್ದೀರಿ. ನಾ ಸಣ್ಣ ಅಂಗಡಿ ಐತಿ ಎಲ್ಲಿ ತೆಗಿತಾವ್ರಿ ಇವತ್ತು ಅವ್ರ ಮನಸ್ಸಿಗೆ ಬರಲಿಲ್ಲ ರೀ. ನಾನು ಇಷ್ಟು ಅಮೌಂಟ್ ತುಂಬ್ತೀನಿ ಏನಿಲ್ಲ ಅನ್ನೋದು ನಾನು ಹಾಕ್ತೀನಿ ಏನಿಲ್ಲನೋ ಇಷ್ಟು ರೊಕ್ಕ ಹೆಂಗೆ ಅವ್ರಿಗೆ ಕೇಳಿ ಹೊರಗಾದ್ರೆ 2 ಬಡ್ಡಿ 3 ಬಡ್ಡಿ ಹಂಗೆ ತೆಗೆದ ಸಾಲ ಭಾಳ ಆಗ್ತೈತಿ. ನಾವು ಯಾವಾಗ ಮುಡ್ಸುನು ಪಿಗ್ಮಿ ಮ್ಯಾಗಾದ್ರೆ 15% ಬಡ್ಡಿ ಕೊಡ್ತಾರೆ. ನಾವು ತುಂಬಿದ್ಕೂ 3% ಬಡ್ಡಿ ಇರ್ತೈತಿ. ಇದನ್ನ ಹೆಂಗಾದ್ರೂ ಮುಟ್ಟಿಸ್ಬೋದು. ಪಾಪ ಅವ್ರು ಬಂದು ಕಿರಿಕಿರಿ ಮಾಡಂಗಿಲ್ಲ. ಊರಾನ ಈಗ ಬೇರೆದವ್ರ ಕಡೆ ಆದ್ರೆ ಕಿರಿಕಿರಿ ಮಾಡ್ತಾರೆ. ಯಾವಾಗ ಕೊಡ್ತೀರಿ ಮತ್ತು ಏನು ವಿಶ್ವಾಸ ಐತಿ ಇವ್ರಿಗೆ ಕೊಡಾಕತ್ತೇವೆ. ಏನಾದ್ರು ಬರೆದು ಕೊಡ್ಬೇಕರ್ಲಿ ಹಂಗೆ ಕೊಡಂಗಿಲ್ಲ ರೀ ಯಾರು ದುಡ್ಡು ರೀ. ನಮ್ದರಿ ಹೊಲ ಇಲ್ಲ ಮನಿ ಇಲ್ಲ. 3,000 4,000 ಪೇಮೆಂಟ್ ಇತ್ತು ನಮ್ಮ ಮನೆಯವ್ರಿಗೆ. ಆ ಪೇಮೆಂಟ್ ಇಟ್ಕೊಂಡು ಯಾರು ರೊಕ್ಕ ಕೊಡ್ತಾರೆ? ನಾನಂದೆ ಮನೆಯವ್ರಿಗೆ ಹಂತಕ್ಕೆ ಯಾರು ಹಂತಕ್ಕೂ ಕೇಳಕ್ಕೆ ಹೋಗಬೇಡ್ರಿ, ನಾ ಪಿಗ್ಮಿ ಮ್ಯಾಗ ತರಿಸ್ಕೊಡ್ತೇನೆ ರೀ ನಿಮಗೆ ಅಂದೆ. ನಾನು ಟೈಲರಿಂಗ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಎಲ್ಲರಿಗೆ ತುಂಬ್ತೀನಿ ಅನ್ನೋದು ವಿಶ್ವಾಸ ಐತಿ. ನಮ್ಮ ಮೊದಲೇ ಆದರೂ 5-6 ವರ್ಷ ಆಗಿತ್ತು ನನ್ನ ಮನೆ ಕಟ್ಟಡ ಮಾಡೋಕ್ಕಿಂತ ಮೊದಲಾದ್ರೂ ಪಿಗ್ಮಿ ತುಂಬತ್ತಿದ್ದೆ. ನನ್ನ ಕೈಯಾಗ ಉಳಿಯಂಗಿಲ್ಲ ಅಂತೇಳಿ ಆ ವಿಶ್ವಾಸ ಮ್ಯಾಗ ಒಂದು ಜಾಗಕ್ಕೆ 1 ಲಕ್ಷ, ಒಂದು ಜಾಗಕ್ಕೆ ಒಂದು 50,000, ಒಂದು ಜಾಗಕ್ಕೆ ಒಂದು 50,000, 2 ಲಕ್ಷ ರೂಪಾಯಿ ಒಮ್ಮೆ ತೆಗೆದಿವ್ರಿ. ಮನೆ ಸ್ಟಾರ್ಟ್ ಮಾಡಿದ್ವಿ. ಒಮ್ಮೆ ಚಾಲೋ ಆಯ್ತು ರೀ. ಮನೆ ಕಟ್ಟಡ ಪೂರ ಬಾಗಿಲು ಸಮ ಬೈತ್ರಿ. ಹಿಡ್ದಾವ್ ಗೌಂಡ್ಯಾನ ಏನು ಮಾಡಿದ್ರಿ ಒಂದು 40,000 ರೂಪಾಯಿಗೆ ರೀ ಕಟ್ಟಡ ಮಾಡೋಕ್ಕಿಂತ ಮೊದಲೇ 40,000 ಇಸ್ಕೊಂಡು ಹೋದ್ರಿ ಅವ್ರು. ಬಾಗ್ಲ ಕುಣಿಸು ಮಟ್ಟ ಕಟ್ರಿ ಆಯ್ತು 40,000 ಕಟ್ಲಾಕತ್ತೆ ಬಂದಿದ್ರಲ್ಲ 20,000 ರೂಪಾಯಿ ಕೆಲಸ ಮಾಡಿರಿ. 20,000 ರೂಪಾಯಿ ಕೊಡಲಿಲ್ಲ ರೀ ಅವ್ರು. ಅವ ಕೊಡಲಿಲ್ಲ ರೀ. ಮತ್ತೊಬ್ರು ಬೇರೆದವ್ರನ್ನ ಗೌಂಡ್ಯಾನ ತೊಗೊಂಬಂದು ಗೋರ್ಮೆಂಟ್ ಮನಿ ಅಂದ್ರೆ ನಿಂದ್ರಸಾಕ್ ಬರೋದಿಲ್ಲ ರೀ, ಅದನ್ನ ಮುಗಿಸಬೇಕಾಗ್ತೈತಿ ಗೋರ್ಮೆಂಟ್ ಬಿಲ್ ಬರೋ ಮಟ್ಟ ರೀ. ಹಂಗಾಗಿ ಬೇರೆದವ್ರನ್ನ ಹಚ್ಚಿ ಅದೊಂದು 20,000 ಮೈ ಮ್ಯಾಗ ಬರ್ತದೆ. ನಮ್ದೇನು ಹಣೆ ಬಾರ ಕಸ್ಕೊಂಡಿಲ್ಲ. ಯಾರು ಇಷ್ಟು ರಡ್ಡರ್ ಜನ ಮೋಸ ಮಾಡ್ಯಾರ ಅಂತೇಳಿ ನಾವು ಅದನ್ನ ಹಿಂದೆ ಸರ್ದಿಲ್ಲ ನೋಡ್ರಿ. ಅವ್ರು ನಮಗೆ ಮೋಸ ಮಾಡಿರಂದ್ರೆ ನಾವು ಅವ್ರಿಗೆ ಮೋಸ ಮಾಡಿರಂಗಿಲ್ಲರಲ್ಲ. ನಾವು ಇನ್ನೊಬ್ರಿಗೆ ಮೋಸ ಮಾಡ್ಲಾರ್ದನ ಯಾರು ಜೀವನ ನಡೆಸ್ತಾರ ನೋಡ್ರಿ ಅವರೇ ಮುಂದೆ ಬರಕ್ಕೆ ಸಾಧ್ಯ ನೋಡ್ರಿ. ನಮ್ಕಿಂತ ಮುಂಚೆ ಬಂದವ್ರು ಇನ್ನು ನಾವು ಫಸ್ಟ್ ಏನು ಜೀರೋಕ್ಕಿದ್ದೀವಿ ನೋಡ್ರಿ, ಇನ್ನೂ ಜೀರೋಕ್ಕೆ ಅದಾರಿ. ನಾವು ಇಷ್ಟು ಬೆಳೆದು ಬಂದಿರಿ. ನಮಗೆ ಅತ್ತಾರ ಅವ್ರು ನೀವು ಎಲ್ಲಿ ತುಡುಗು ಮಾಡಿ ತೊಗೊಂಬಂದ್ರೇನು ದುಡ್ಡು ಅತ್ತಾರಿ. ನಾವು ತುಡುಗು ಮಾಡಿ ತೊಗೊಂಬಂದಿದ್ದೀವಿ ಅಂತ ಹೇಳ್ತೀರಿ ಅವ್ರಿಗೆ. ರೀಸನ್ ಹೇಳ್ಬೇಕಂದ್ರೆ ರೀ ನಾವು ತುಡುಗು ಮಾಡಿ ತೊಗೊಂಬಂದಿದ್ದೀವಿ ರೊಕ್ಕ ತುಡುಗು ಮಾಡಿ ತಿನ್ನಾಕತ್ತಿದ್ದೀವಿ. ನಾವು ತುಡುಗು ಮಾಡೋ ಜಾಗಕ್ಕೆ ನೀವು ಹೋಗಕ್ಕೆ ಸಾಧ್ಯ ಇಲ್ಲ, ನೀವು ಇರೋ ಜಾಗಕ್ಕೆ ನಾವು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಹೇಳ್ತೀವಿ ನೋಡ್ರಿ. ಇಷ್ಟ ಹೇಳಿದ್ರು ನೋಡ್ರಿ. ಮನೆ ಕಟ್ಟಡ ಚಾಲು ಮಾಡಿದ್ರೆ ಬಾಗ್ಲ ಕೂಯ್ತು ಸಲಾಪನು ಆಯ್ತು ರೀ. ಮತ್ತು ಮನೆ ಕಟ್ಟಡ ಒಳಗೆ ನಡ್ಬಾರ್ದು ಇದು ಅಂತ ಹೇಳ್ತಾರಲ್ಲ ತನ್ನಕ್ಕೆ ಹೋಗ್ಬೇಡ್ರಿ. ಅವ್ರು ಹೇಳಿದ ಮಾತ್ರ ನನಗೆ ನೆನಪಾಗ್ತಾವ್ರಿ. ಅದ್ರ ದರ್ಶನ ನಿಮ್ಮ ಜೊತೆ ಹೇಳ್ಬೇಕಂತ ಅನ್ನಕ್ತೀನಿ ನೋಡ್ರಿ. ಕಟ್ಟಡ ಚಾಲು ಆಯ್ತು ರೀ. ಎಲ್ಲ ಆಯಿತು. ಮ್ಯಾಗಿನ ಸಲಾಪ್ ಒಬ್ರಿಗೆ ಕೊಟ್ಟಿವ್ರಿ. 40,000 ರೂಪಾಯಿಗೆ ಅವ್ರು ಹಾಕಕ್ಕೆ ಹಿಡಿದ್ರಿ ಗುತ್ತಿಗೆ. ಎಲ್ಲ ಮಟ್ರಿಯಲ್ ಏನೈತ್ರಿ ಮುದೋಳಕ್ಕೆ ಹೋಗಿ ನಮ್ಮ ಮನೆ ನಾವು ಟ್ಯಾಕ್ಟರ್ ಎಣ್ಣೆ ಹಾಕೋದ್ರಿ. ಬಾಡಿಗೆ ಇಲ್ರಿ, ಡೀಸೆಲ್ ಹಾಕೋದು ತೊಗೊಂಬರೋದು ಹಿಂಗೆ ಮಾಡಿ ಬಿಡುತ್ತೆ. ಅದು ಒಂದರಿ ಇದು ಆಗ್ತೈತೆ ಅನ್ನೋದು ಅದ ನೋಡ್ರಿ. ಬಾಡಿಗೆ ಆದ್ರೆ ಭಾಳ ಆಗ್ತೈತಿ. ಡೀಸೆಲ್ದಾದ್ರೆ 1,000 ರೂಪಾಯಿ ಡೀಸೆಲ್ ಹಾಕಿದ್ರೆ ಅದ್ರೊಳಗೆ ಹೋಗಿ ಬರ್ತೈತಿಲ್ಲ ಅಂತೇಳಿ ನಮ್ಮ ಮನೆ ನಾವು ಹಿಂಗೆ ಗೊತ್ತಿ ಕೊಡು ತೊಗೊಂಬಂದು ಒಬ್ಬರಿಗೆ ಒಂದು ಬಾಡಿಗೆ ಕೊಟ್ಟಿಲ್ಲ. ನಾವು ಟ್ಯಾಕ್ಟರ್ ಏನು ಹೊಡಿತಿದ್ರಲ್ಲ ಅವ್ರದ್ದು ಟ್ಯಾಕ್ಟರ್ ತೊಗೋದ್ರಿ, ಡೀಸೆಲ್ ಹಾಕೋದು ತೊಗೊಂಬರೋದು, ಸಾಮಾನೆಲ್ಲ ತಂದು ಹೋಗೋದು ಹಿಂಗೆ ಮಾಡ್ತಿದ್ರಿ. ಹಂಗೆ ತಂದು ಹೋಗೋದ್ರಿ. ಏನೋ ಕಟ್ಟಡ ಮಾಡೋರ್ಗೆ ಅಷ್ಟೇ ರೊಕ್ಕ ಕೊಟ್ಟಿರಿ ಅವ್ರಿಗೆ. ಬಾಗ್ಲಾಗ ಕೂತ್ರಿ. ಸಲಾಪ್ ಆಯಿತು, ಎಲ್ಲ ಆಯಿತು. ಬಾಗ್ಲನ್ನು ಮುಂದಿನ ಒಂದು ಡೋರ್ ಕುಣ್ಸಿದ್ದೀವಿ ರೀ. ಡೋರ್ ಹಿಂಗೆ ಕುಂಡ್ಸೋರಿದ್ರಿ. ನಮ್ಮ ಮಾಮಾರಿಗೆ ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ಮಾಮಾರ್ ತೀರ್ಕೊಂಡ್ರಿ. ನಮ್ಮ ಮಾಮಾರ್ ತೀರ್ಕೊಂಡ್ರಿ. ಅವ್ರದ್ದು ನೆನೆಸ್ಕೊಂಡ್ರೆ ನನಗರ ಇದು ಆಗ್ತೈತಿ. ತೀರ್ಕೊಂಡ್ರಿ. ಅವ್ರದ್ದು ಮನೆ ಕಟ್ಟಡ ಚಾಲು ಐತ್ರಿ ಈಚೆ ಕಡೆ. ನಮಗೇನನ್ನತ್ರ ನಮ್ಮ ಮಾಮಾರು ನೀ ಸೌಕರ್ತಿದೀವ, ನೀ ಎಲ್ಲೇ ಆದರೂ ಸಾಲ ತೆಗೆದು ಕಟ್ತಿ ಮನೆ ನಮಗೆ ನಿಮ್ಮಂಗೆ. ನಮ್ಮ ಮಾಮಾರು ಹಂಗೆ ನಾವ್ರಿ ನೀವೇನು ಶ್ರೀಮಂತರದಿರ್ವಾ ಮನೆ ಕಟ್ಟಡ ಮಾಡ್ತೀರಿ ರೊಕ್ಕ ತೆಗೆದು ಎಲ್ಲರೇ ಹಿಂಗೆ ಗಂಡ ದುಡಿತಾನು ಹಿಂಗೆ ನನಗೆ ನೋಡ್ರಿ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರಿ ಅವ್ರು ಯಾವಾಗೂ. ಅಂಥವ್ರು ಅನ್ನೋರನ್ನ ನಾವು ಕಳ್ಕೊಂಡ್ಬಿಟ್ಟು ಇವಾಗ 6 ವರ್ಷ ಆಯ್ತು ರೀ. ಇನ್ನು ಬರ್ತಾರೆ, ಎಲ್ಲಿ ಅವ್ರಿಗೆ ಹೋಗ್ಯಾರು ಬರ್ತಾರೆ ನಂಗೆ ಆಗ್ಬಿಟ್ಟೈತ್ರಿ ನಮಗರೆ. ಅವ್ರದ್ದಾಗಿ 1 ತಿಂಗಳಿಗೆ ನಮ್ಮ ಮನೆಯವ್ರದ್ದು ಕಾಲು ಮುರಿತ್ರಿ. ಒಂದೇ ತಿಂಗಳು ಪರಕ್ಕೆ ಐತೆ ನೋಡ್ರಿ. ಕಾಲು ಮುರಿತ್ರಿ ಅವರಿಗೆ. ಕಾಲು ಮುರಿಯೋಣ ಮನೆ ಕಟ್ಟಡ ಅಲ್ಲೇ ನಿಂತ್ರಿ. ದವಾಖಾನಿಗೆ ಗಿಲಾಯಿ ಮುಗಿತ್ರಿ. ಗಿಲಾಯಿ ಮುಗಿದು ಇನ್ನು ಪರಿಶಿ ಮಾಡ್ಕೋಬೇಕಿನ್ನು ಬ್ಯಾಸ್ಗಿಗೆ ಫ್ಯಾಕ್ಟ್ರಿ ಬಂದು ಬಿಡೋಣ ಅಂತ ನಾವು ಅಂದಿದ್ವಿ. ಇನ್ನೂ ಫ್ಯಾಕ್ಟ್ರಿಗೆ ಬಂದು ಬಿಡೋದು ಇನ್ನೂ 2 ತಿಂಗಳು ಇತ್ತು ರೀ. ಅವಾಗೆ ಕಾಲು ಮುರಿತ್ರಿ ಅವ್ರದ್ದು. ಕಾಲು ಮುರಿಯೋಣ ರೀ. ರೊಕ್ಕ ಅವ್ರದ್ದು ಅಂತ 10-15 ಸಾವಿರ ರೂಪಾಯಿ ಬರ್ತರಿ. ಯಾವಾಗಂದ್ರು ಪ್ಲಾಸ್ಟರ್ ಹಾಕಿರಿ. ಅವ್ರದ್ದೇನು ಆಪ್ರೇಷನ್ ಆಲಿಲ್ಲ ಕರೆ ರೀ. ಪ್ಲಾಸ್ಟರ್ ಹಾಕಿರೋ ಅಷ್ಟು ಖರ್ಚು ಬರ್ತರಿ. ಅದೆಲ್ಲ ಮುಗಿಸ್ಕೊಂಡು ಪ್ಲಾಸ್ಟರ್ ಹಾಕಿಸ್ಕೊಂಡು ಒಂದು 15-20 ದಿವಸ ಪ್ಲಾಸ್ಟರ್ ಹಾಕಿದ್ರೆ ತೆಗೆಸ್ಕೊಂಬರಕ್ಕೆ ನಾವು ಹೋದಿವ್ರಿ. ಹೋಗಿ ಬಂದೀವ್ರಿ. ಬರೋ ಮುಂದೆ ಚಿಕನ್ ತೊಗೊಂಬಂದಿದ್ದೆ ರೀ. ಚಿಕನ್ ತೊಗೊಂಬರೋಣ ಅಡುಗೆ ಮಾಡಕ್ಕೆ ನಾ ಮನೆಗೆ ಬಂದೀನಿ ರೀ. ಇಬ್ಬರು ಅಪ್ಪ ಮಕ್ಕಳು ಒಟ್ಟರು ಕುಡಿಸಿ ಬರ್ತೀವಿ ನಾವು ಹಿಂದಿ ಕಡೆ ಅಂತಂದ್ರೆ ಜನ ಬೆಳಕಿತ್ರಿ ಒಂದಿಟ್ಟು ಅಡುಗೆ ಮಾಡ್ಬೇಕಂತ ನಾ ಬಂದೆ ರೀ. ಅಂಗಡಿ ಮುಂದೆ ಕೂತ್ರಿ ಅವರು ಕುಂಡ್ರನ. ನನ್ನ ಸಣ್ಣ ಮಗ ನಮ್ಮ ಮನೆಯವ್ರು ಗಾಡಿ ಮೇಲೆ ಬಂದಾರೆ. ದೊಡ್ಡವ ಓಡ್ಕೋತ ಬಂದು ಕಾಲಾಗ ಚಪ್ಪಲ್ ತಟ್ಟಿ ಮನೆ ಮುಂದೆ ಬಂದು ಹೊರ್ಸಲ್ಕ್ ಬಡೋದು. ಅವ್ನ ಕೈ ಮುರಿತ್ರಿ. ಕೈ ಮುರ್ಯಾನ ರೀ. ಇವ್ರಿಗೆ ಏನೋ ಕಾಲಿನ ಅಡ್ಡಾಡಕ್ಕೆ ಕೊಡ್ತಿದ್ವಿ. ಪ್ಲಾಸ್ಟರ್ ತಗೊಂಬಂದು ಅವತ್ತರ ಇನ್ನ ಕುಂಡಿ ಹೊಸ್ಕೋತ ಹಂಗೆ ಅಡ್ಡಾಡ್ತಿದ್ರಿ. ಬಡಿಗೆ ಹಿಡಿದು ಬಾರನ ಇನ್ನ ಕಾಲು ಶಕ್ತಿನೇ ಇಲ್ದಂಗೆ ಆಗ್ಬಿಡ್ತೈತ್ರಿ. ಅದು ಕಾಲು ಮುರಿದವ್ರಿಗೆ ಗೊತ್ತಿರೋದು ಹೆಂಗೆ ಆಗ್ತೈತೆ ಅನ್ನೋದ್ರಿ. ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟೈತ್ರಿ. ಅವ್ರನ್ನ ಬಿಟ್ಟು ಇವ್ನ ತೊಗೊಂಡು ಮತ್ತೆ 2-3 ದಿನ ಇವ್ನ ಹಾಗೆ ಇಲ್ಲಿ
ಇದು ಮಾಡಿದ್ರು ತಿಕ್ಸೋದು. ಇಲ್ಲೇ ಊರನ್ ದವಾಖಾನಿಗೆ ಹೋದಿವ್ರಿ ಗೆನ್ನೂರಿಗೆ. ಅಲ್ಲಿ ಕೈ ಬಾವು ಬರೋದ ಕಮ್ಮಿ ಆಗಲಿಲ್ಲ ರೀ, ಹೊಡೆದೈತೆ ಏನು ಮಾಡೈತೆ ಅಂತೇಳಿ ತಣ್ಣೀರು ಪಟ್ಟಿ ಕಟ್ಟೋದು ಅದು ಇದು ಮಾಡಿದ್ರಿ. ಇಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟಿವ್ರು 4-5 ದಿನ. ಇವ್ರನ್ನ ಬಿಟ್ಟು ಹೆಂಗೆ ಹೋಗ್ಲೈತೆ. ಅವ್ರು ಏನಂದ್ರು ಹೋಗಿ ಬರ್ರಿ ದವಾಖಾನೆ ತೋರಿಸ್ಕೊಂಡು ನಾ ಇರ್ತೀನೋ ನಾವು ಹಿಂಗೆ ಇಲ್ಲೇ ಮಾಡ್ಕೋತೀನಿ ಒಬ್ಬನೇ ಅಂತ ಅನ್ನಕತ್ರಿ ಅವ್ರು. ಹೋಗಿ ಪ್ಲಾಸ್ಟರ್ ಅವ್ನು ಸರ್ಕಾರ ದವಾಖಾನೆ ಹೋದ್ರೆ ನಾ ಗೋರ್ಮೆಂಟ್ ದವಾಖಾನೆ ಹೋಗ್ಲಿ. ಮೊದಲ ಫೋಟೋ ತೆಗಿ ಕೇಸ್ ಪೇಪರ್ ಮಾಡೋದು ಅದು ಭಾಳ ಆಗ್ತೈತೆ ಅಂತೇಳಿ ಗೋರ್ಮೆಂಟ್ ದವಾಖಾನೆಗೆ ಹೋದೆ ರೀ. ಬಿಜಾಪುರಕ್ಕೆ ಹೋಗಿ ಫೋಟೋ ತೆಗಿಸಿದೆ ರೀ. ತಗ್ಸೋಣ ಅವ್ರು ಪ್ಲಾಸ್ಟರ್ ಫೋಟೋದಾಗ ಏನು ಬರ್ತೀರಿ ಸ್ವಲ್ಪ ಕೈ ಬಾವು ಬಂದಂಗೆ ಆಗೈತೆ ರೀ. ಬಾವ್ನ್ಯಾಗ ಗೊತ್ತಾಗೋಲಾಗೈತೆ ರೀ. ಪ್ಲಾಸ್ಟರ್ ಸ್ವಲ್ಪ ಇಂಜುರಿ ಆದಂಗೆ ಆಗೈತೆ ರೀ ಕೈಗೆ. ಮತ್ತು ಪ್ಲಾಸ್ಟರ್ ಹಾಕಿದ್ರೆ ಸಣ್ಣವದಾನು ಮತ್ತು ಕೂಡ್ತೈತೆ ರೀ. ಇದು ಕೂಡ್ತೈತಿ. ಕೂಡ್ಲಿಕ್ರೆ ಆಪ್ರೇಷನ್ ಮಾಡೋಣ್ರಿ 8 ದಿನ ಬಿಟ್ಟು ಬರ್ರಿ ಅಂತಂದ್ರಿ ಅವ್ರು. 8 ದಿನದ್ದು ಪ್ಲಾಸ್ಟರ್ ಹಾಕಿ ಕಳಿಸ್ರಿ. ಕಳ್ಸೋಣ ರೀ. ನಾ ಏನು ಮಾಡಿದೆ ತೋರಿಸ್ಕೊಂಡು ಎಲ್ಲ ಮಾಡಿ ಮನೆಗೆ ಬಂದೆ. ನಮ್ಮ ತಂಗಿ ಮನೆ ಇತ್ತು. ಒಂದು 2 ದಿನ ನಿಂತಾರೆ ಅಲ್ಲೇ. ನಿಂತು ತೋರಿಸ್ಕೊಂಡು ಅಡ್ಡಾಡ್ಸಿ ಗೋರ್ಮೆಂಟ್ದನ್ನ ನಾನು 2-3 ದಿನ ಹಿಡಿತೈತೆ ರೀ. ಪಾಳೆ ಹಚ್ಚೋದು ಅದು ಮಾಡೋದು ತೋರಿಸ್ಕೊಂಡು ಬಂದೀವಿ ರೀ. ಬರೋಣ ಮನೆಗೆ ಬಂದು ಇನ್ನು 8 ದಿನ ಇದ್ದಿದ್ದು 10 ದಿನ ಹೋತ್ರಿ ಪ್ಲಾಸ್ಟರ್ ಬಿಚ್ಕೊಂಬರ್ಬೇಕಾದ್ರೆ ರೀ. ಪ್ಲಾಸ್ಟರ್ ಬಿಚ್ಕೊಂಬರಕ್ಕೆ ಹೋಗ್ಬೇಕಿಂದ ನಾಳೆ ಅನ್ನೋದ್ರಾಗನ ಲಾಕ್ಡೌನ್ ಬಿದ್ದುಬಿಡ್ತೀರಿ. ಲಾಕ್ಡೌನ್ ಬಿಡೋಣ ದವಾಖಾನಿನೂ ಬಂದಾತ್ರಿ, ಬಸ್ಸೂ ಬಂದದು. ಎಲ್ಲ ಬಂದಾಗನ ನಾನು ಏನು ಮಾಡಿದೆ ರೀ ಕೈ ಕರಕ್ಕೆ ಕಾಣಕತ್ರಿ. ಪ್ಲಾಸ್ಟರ್ ಒಳಗೆ ಒಣಗಾಕತ್ರಿ ಕೈ. ಪ್ಲಾಸ್ಟರ್ ಬಾದಾಗೈತಿ ನಂಗೆ ಆತ್ರಿ. ನಾನೇ ಕತ್ರಿಲೆ ಕಟ್ ಮಾಡಿ ತೆಗೆದೇರಿ. ತೆಗ್ಯಾನ ರೀ. ಆ ಮನಿನ ಕಾಡಾಟಿತ್ತೋ ಏನೋರು ನಮ್ಗೆ ಪತ್ರ ಸೆಡ್ನಾಗ ಇದ್ದಿದ್ದು ಅಷ್ಟು ಕಾಡ್ತ್ರಿ ಅದು ಮನೆ ಕಾಡೋಣ. ಈ ಮನಿದು ಪರಿಶೀಲನೆ ಹಾಕೋದು ಉಳಿಯಿತು, ಎಲ್ಲ ಉಳಿತ್ರಿ. ಉಳ್ಯಾನ ಹಾಗೆ ಲಾಕ್ಡೌನ್ದಾಗ ಮನೆ ಬಸ್ಸು ಜಯಂತಿ ಈಗ 2 ವರ್ಷ ಮುಗಿದು 3ನೇ ವರ್ಷ ಸ್ಟಾರ್ಟ್ ಆಕೈತ್ರಿ. ಒಬ್ರು ಅಜ್ಜಾರು ಏನಂದ್ರು ಆ ಮನೆ ಶಾಂತಿ ಮಾಡಿರಿ 3ನೇ ವರ್ಷ ಬಿದ್ದೈತಿ. 3ನೇ ವರ್ಷ ಬಿದ್ದೈತಿ. ಮತ್ತು 4ರ ಬಿತ್ತಂದ್ರೆ ಮತ್ತೆ ಮಾಡಕ್ಕೆ ಕೊಡ್ದಲ್ಲ 5 ವರ್ಷ ಮಾಡ್ಬೇಕಾಕೈತಿ ತನ್ನತ್ರಿ. ಎಲ್ಲ ತೊಂದ್ರೆ ಬರೋಣ ಹಂಗೆ ಉಳಿತ್ರಿ ಮನೆ ಕಟ್ಟಡ. ಉಳ್ಯಾನ ನಂಗೆ ಹಿಂದೆ ಇಡಬೇಡ್ರಿ ಅದನ್ನ. ಮನೆ ಶಾಂತಿ ಪೂಜೆ ಮುತ್ತೈದಾರಿಗೆ ಮಾಡ್ರಿ 5 ಮಂದಿಗೆ. ನಿಮ್ಗೆ ಹೋಗಿ ಇರಾಕ ಮಾಡಕ್ಕೆ ಈ ಮನಿನೂ ಭಾಳ ಕಾಡಾಕತ್ತೈತಿ ತನ್ನತ್ರಿ. ಹಂಗೆ ಸಂಚಾನಾರೇ ಹೋಗಿ ಹುಡುಗರು ಅದು ಇದು ಮಾಡ್ತಾವು. ನನಗೂ ಒಂದು ಭಾಳ ಕಾಡ್ತಿತ್ರಿ. ಅವಾಗ ಬೆನ್ನಾಗ ಹೊಡಿತಿತ್ರಿ. ಅದ ಟೈಮ್ದಾಗನ ಕೇಳೋಣ ಹಂಗಂದ್ರಿ ಅವ್ರ ಅಜ್ಜಾರ. ಮುತ್ತೈದಾರಿಗೆ ಮಾಡಿ ನಾವು ಬಿಡ್ಬೇಕಂದಿರಿ. ಅವ್ರು ಏನಂದ್ರಿ ಅಜ್ಜಾರ, ಮುತ್ತೈದಾರಿಗೆ ಮಾಡಿ ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ, ಅಲ್ಲೇ ನಿಂತು ಬಿಡ್ರಿ. ನಿಮಗೆ ಮುಂದೆ ಆದಾಗ ಮತ್ತೆ ಪರಿಶಿ ಹಾಕೊಂಡು ಕಟ್ಟಡ ಮಾಡ್ಕೊಳಕತ್ರಿ ಅದು ಉಳಿದಿದ್ದು ಬಣ್ಣದು ಅಂದ್ರೆ. ನಾನು ಹಂಗೆ ನಿಂತೀರಿ 2 ತಿಂಗಳ ಪರಿಶೀಲ್ದನ ಮನ್ಯಾಗ ನಿಂತಿದ್ದು ನೋಡ್ರಿ. ಈ ಮನ್ಯಾಗ ಪರಿಶೀಲ್ದನ ಲಾಕ್ಡೌನ ಮುಗಿಲಿಲ್ಲ ರೀ. ಅವು ಅಂಗಡಿನೂ ಚಾಲು ಆಗಲಿಲ್ಲ. ಶ್ರಾವಣದಾಗ ಪರಿಶಿ ಹಾಕಿವ್ರಿ. ಶ್ರಾವಣದಾಗ ತೊಗೊಂಬಂದು ಪರಿಶಿ ಹಾಕಿದ್ರಿ. ಇವು ಏನು ಅಡುಗೆ ಮನ್ಯಾನ ಏನದ ನೋಡ್ರಿ. ನಾವು ಮೊದಲು ಏನಿದ್ದೀವಿ ನೋಡ್ರಿ ಪತ್ರಸದಾಗ ಆ ಪತ್ರಸದಂಗೆ ತಂದು ಹಾಕಿದ್ರಿ. ಇವು ಅಷ್ಟು ಹಿಂಗಾಗ್ಯಾವ್ರೆ. ಅವು ಹೊರಗಿನೂ ಅಂಗಡಿ ಚಾಲು ಆಗೋಣ ತೊಗೊಂಬಂದು ಹಾಕಿದ್ರಿ. ಅವ್ರು ಚಂದ ಆಗ್ಯಾವ್ರಿ. ಹಿಂಗೆ ಆಗಿಬಿಟ್ಟೈತಿ ನೋಡ್ರಿ ಮನಿದು. 0ದಿಂದ ಸ್ಟಾರ್ಟ್ ಆಗೈತಿಲ್ರಿ. ನಮ್ದೇನು ಅಮೌಂಟ್ ಕೈಯಾಗ ಹಿಡ್ಕೊಂಡು ಮಾಡ್ದವ್ರಲ್ಲರಿ ನಾವೆಲ್ಲ. ವಿಡಿಯೋ ಅಂತ ಆಕೈತ್ರಿ. ಎಷ್ಟು ಮಾತಾಡ್ತಾರೆ ಇವತ್ತು ಅನ್ಕೋತೀರಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ನೋಡ್ರಿ. ಎಲ್ಲರ ಜೀವನದಾಗೂ 0 ನಂಬರ್ ಎಷ್ಟು ಮುಖ್ಯ ಐತ್ರಿ. 0ದಿಂದ ಸ್ಟಾರ್ಟ್ ಆಕೈತ್ರಿ. ಎಲ್ಲರೂ ಯಾರ ಬಗ್ಗೆನೂ 0 ಅದಿರಿ. ಹಂಗೆ ಯಾರ ಲೈಫ್ ಯಾವಾಗ ಹೆಂಗೆ ಚೇಂಜ್ ಆಕೈತೆ ಅನ್ನೋದು ಗೊತ್ತಾಗೋದ್ರಿ. ಅದಕ್ಕೆ ರೀಸನ್ ಅಂದರೆ ನಾವೇ ನೋಡ್ರಿ. ಯಾರ ಬಗ್ಗೆನೂ ಹೇಳಾಶ್ ಮಾತಾಡಕ್ಕೆ ಹೋಗ್ಬಾರ್ದು. ಯಾರ್ದು 0 ಅದಿರಿ ಹಂಗದ್ರಿ ಹಿಂಗಂತೆ ಅಂತ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡೋಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ ನೋಡ್ರಿ. ಎಲ್ಲರಿಗೂ ಬಾಯ್.